ಹಾಯ್ ಡಿಯರ್ ಫ್ಯಾಮಿಲಿ, ವೆಲ್ಕಮ್ ಟು ಐಶ್ವರ್ಯ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ಲಾಗಿ ಟೇಸ್ಟಿಯಾಗಿರುವಂಥ ಪನ್ನೀರ್ ಟಿಕ್ಕಾನ ಡಿಫ್ರೆಂಟ್ ಸ್ಟೈಲ್ನಲ್ಲಿ ಮನೆಯಲ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ವಿಡಿಯೋನೆಲ್ಲ ಸ್ಕಿಪ್ ಮಾಡ್ದಂತೆ ಕೊನೆ ತನಕ ನೋಡಿ. ಮೊದಲಿಗೆ ನಾನಿಲ್ಲಿ 400 ಗ್ರಾಮ್ಸಷ್ಟು ಮನೆಯಲ್ಲೇ ತಯಾರಿಸ್ಕೊಂಡಿರುವಂಥ ಪನ್ನೀರ್ನ ತೆಗೆದಿಟ್ಕೊಂಡಿದ್ದೀನಿ. ಈ ಪನ್ನೀರ್ನ ಆರ್ಡಿನರಿ ಪನ್ನೀರ್ ಥರ ಮಾಡೋದಲ್ಲ. ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಶೇರ್ ಮಾಡ್ತೀನಿ ಈ ಪನ್ನೀರ್ ಹೇಗೆ ಮಾಡೋದಂತ. ತುಂಬಾ ಸಾಫ್ಟ್ ಆಗಿರುತ್ತೆ ಪನ್ನೀರ್. ಜೊತೆಗೆ ಯಾರಿಗೆಲ್ಲ ಹಾಲು ಇಷ್ಟ ಆಗೋದಿಲ್ಲ ಅವರು ಕೂಡ ಆರಾಮಾಗಿ ಇಂಟೇಕ್ ಮಾಡ್ಬೋದು. ಬಿಕಾಸ್ ನನಗಿಷ್ಟ ಆಗಲ್ಲ, ಸ್ಟಿಲ್ ಪ್ರೋಟೀನ್ಗೋಸ್ಕರ ಪನ್ನೀರ್ ತಿನ್ಬೇಕನ್ನೋರಿಗೆ ಈ ರೆಸಿಪಿ ಶೇರ್ ಮಾಡ್ತೀನಿ. ಇಲ್ಲಿ 1.5 ಸ್ಪೂನಷ್ಟು ಸಾಂಬಾರ್ ಪೌಡರ್, ಅರ್ಧ ಸ್ಪೂನಷ್ಟು ಟರ್ಮರಿಕ್ ಪೌಡರ್, 1 ಸ್ಪೂನಷ್ಟು ಧನಿಯಾ ಪೌಡರ್, 1/4 ಸ್ಪೂನಷ್ಟು ಗರಂ ಮಸಾಲ, 3 ಸ್ಪೂನಷ್ಟು ನಾನಿಲ್ಲಿ ಕಡಲೆ ಹಿಟ್ಟು ತೆಗೆದಿಟ್ಕೊಂಡಿದ್ದೀನಿ, 2 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ತೆಗೆದಿಟ್ಕೊಂಡಿದ್ದೀನಿ, 2 ಸ್ಪೂನಷ್ಟು ಕಸೂರಿ ಮೇಥಿ, ಹಾಗೆಯೇ 2 ಸ್ಪೂನಷ್ಟು ಅಚ್ಕಾರದ ಪುಡಿನ ತೆಗೆದಿಟ್ಕೊಂಡಿದ್ದೀನಿ. ಈಗ ಒಂದು ದೊಡ್ಡ ಪಾತ್ರೆಗೆ ಪನ್ನೀರ್ನೆಲ್ಲ ಆ್ಯಡ್ ಮಾಡಿಕೊಂಡು ಸಾಂಬಾರು ಪುಡಿ, ಹಾಗೆಯೇ ಗರಂ ಮಸಾಲ, ಧನಿಯಾ ಪೌಡರ್, ಅದ್ರ ಜೊತೆಗೆ ಅಕ್ಕಿ ಹಿಟ್ಟು, ಜೊತೆಗೆ ಖಾರದ ಪುಡಿನ ಆ್ಯಡ್ ಮಾಡ್ತಿದ್ದೀನಿ, ಕಸೂರಿ ಮೇಥಿನ ಆ್ಯಡ್ ಮಾಡಿಕೊಂಡು ಕಡಲೆ ಹಿಟ್ಟನ್ನ ಸೇರಿಸ್ಕೊಂಡು ಅರಿಶಿಣದ ಪುಡಿ ಹಾಕಿ, ಸ್ವಲ್ಪ ಕಾಳು ಮೆಣಸಿನ ಪುಡಿ, ಕಿಚನ್ ಕಿಂಗ್ ಮಸಾಲ, ಹಾಗೆಯೇ ಜೀರಿಗೆ ಪುಡಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನಷ್ಟು ಹಾಕ್ಕೊಂಡು 4 ಸ್ಪೂನಷ್ಟು ಮೊಸರನ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮೊಸರು ಆ್ಯಡ್ ಮಾಡಿದಾದ್ಮೇಲೆ ಈ ಥರ ನೀಟಾಗಿ ಮಿಕ್ಸ್ ಮಾಡಿ ಈ ರೀತಿ ಮ್ಯಾರಿನೇಟ್ ಮಾಡಿಬಿಟ್ಟು ಇದ್ರ ಮೇಲೆ ಒಂದು ಲಿಡ್ನ ಕ್ಲೋಸ್ ಮಾಡಿ, ಏರ್ ಟೈಟ್ ಲಿಡ್ನ ಸಪ್ರೇಟ್ ಒಂದು 5 ಮಿನಿಟ್ಸ್ ತೆಗೆದಿಟ್ಬಿಡಿ. ಅಷ್ಟರಲ್ಲಿ ಪ್ಯಾನ್ನ ಹೀಟ್ ಮಾಡ್ಕೊಳ್ಳಿ ಅಥವಾ ತವಾನ ಹೀಟ್ ಮಾಡಿಕೊಂಡು 2 ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ನೋಡಿಕೊಂಡು ಸಿಮ್ಮಲ್ಲಿರಬೇಕು. ಆ ಟೈಮಲ್ಲಿ ಒಂದೊಂದೇ ಪನ್ನೀರ್, ಮ್ಯಾರಿನೇಟ್ ಆಗಿರುವಂಥ ಪನ್ನೀರ್ನ ನಾನಿಲ್ಲಿ ಯಾವ ರೀತಿ ತೋರಿಸ್ತಿದ್ದೀನಿ ಅದೇ ರೀತಿ ಇಡ್ತಾ ಬನ್ನಿ. ಪಕ್ಕದಲ್ಲೇ ಇಟ್ಬಿಟ್ರೆ ಅಂಟ್ಕೊಳ್ಳುತ್ತೆ, ಕ್ಲೀನಾಗಿ ಬರೋದಿಲ್ಲ ಪನ್ನೀರ್ ಟಿಕ್ಕಾ. ನಾನು ಆಲ್ರೆಡಿ ಹೇಳಿದ್ದೀನಿ ಇದು ಬೇರೆ ಸ್ಟೈಲ್ನಲ್ಲಿ ನಾನು ಮಾಡುವಂಥ ಪನ್ನೀರ್ ಟಿಕ್ಕಾ. ಸೊ ಇದು ನಮ್ಮೆಲ್ಲರಿಗೂ ಫೇವ್ರೇಟ್, ಹಾಗಾಗಿ ನಾನು ಶೇರ್ ಮಾಡ್ತಿದ್ದೀನಿ. ಆ್ಯಂಡ್ ಸಿಂಪಲ್ ಕೂಡ, ಬಿಗಿನರ್ಸ್ ಕೂಡ ಆರಾಮಾಗಿ ಪನ್ನೀರ್ ಟಿಕ್ಕಾ ಮಾಡ್ಕೊಳ್ಬೋದು. ಈ ರೀತಿ ಪನ್ನೀರ್ ಜೋಡಿಸಿದಾದ್ಮೇಲಿಂದ 2 ಡ್ರಾಪಷ್ಟು ಒಂದೊಂದು ಪನ್ನೀರ್ ಮೇಲೆ ಆಯಿಲ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಒಂದು 5 ನಿಮಿಷಗಳ ಕಾಲ ಒಂದು ಸೈಡ್ ಬೇಯಬೇಕು. ಈ ರೀತಿ ಆದಮೇಲಿಂದ ನಾನು ಇಲ್ಲಿ ಯಾವ ರೀತಿ ತೋರಿಸ್ತಾ ಇದ್ದೀನಿ ಆ ರೀತಿ ಇದನ್ನು ಫ್ಲಿಪ್ ಮಾಡ್ಕೊಳ್ಳಿ, ಅಂದರೆ ತಿರುಗಿಸ್ಕೊಳ್ತಾ ಬನ್ನಿ. ಒಂದೊಂದೇ ಪನ್ನೀರ್ನ ಈ ರೀತಿ ಕ್ಲೀನಾಗಿ ತಿರುಗಿಸ್ಕೊಳ್ತಾ ಬನ್ನಿ, ಎಲ್ಲೂ ಅಂಟೋದಿಲ್ಲ. ನಾನಿಲ್ಲಿ ಕಾಸ್ಟ್ ಐರನ್ದು ತವಾ ತೆಗೆದಿಟ್ಕೊಂಡಿದ್ದೀನಿ. ಈ ಥರ 4ರಿಂದ 5 ಸೈಡ್ ಕಂಪ್ಲೀಟಾಗಿ ಪನ್ನೀರ್ ಈ ರೀತಿ ಬೆಂದ ಮೇಲಿಂದ ಸ್ವಲ್ಪ ಅಂದರೆ ಸ್ವಲ್ಪ ಕ್ರಿಸ್ಪಿಯಾಗೂ ಇರಬೇಕು. ಆ ರೀತಿ ಆದಮೇಲಿಂದ ಆ್ಯಕ್ಚುಯಲ್ ಇಂಗ್ರೀಡಿಯೆಂಟ್ ಈಗ ಸ್ಟಾರ್ಟ್ ಆಗುತ್ತೆ. ಈ ಪನ್ನೀರ್ ಮೇಲೆ ನಾನು ಅರ್ಧ ಭಾಗದಷ್ಟು ಈರುಳ್ಳಿನ ಈ ರೀತಿ ಉದ್ದುದ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕಿವಾಗ ಒಂದು ಅರ್ಧ ಭಾಗದಷ್ಟು ಲೆಮನ್ನ ಕ್ಲೀನಾಗಿ ಸ್ಕ್ವೀಸ್ ಮಾಡ್ತಾ ಇದ್ದೀನಿ. ಇದೇ ಎಕ್ಸಾಕ್ಟಾಗಿ ಡಿಫ್ರೆಂಟ್ ಟೇಸ್ಟ್ ಕೊಡೋದು. ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ, ಅರ್ಧ ಸ್ಪೂನಷ್ಟು ಸಾಲ್ಟ್, ಹಾಗೆಯೇ ಅರ್ಧ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ ಹಾಕಿ ಈ ರೀತಿ ಟಾಸ್ ಮಾಡ್ತಾ ಇದ್ದೀನಿ. ಈ ರೀತಿ ಕ್ಲೀನಾಗಿ ಟಾಸ್ ಮಾಡಿದ್ದಾದ್ಮೇಲಿಂದ ಒಂದು ಸ್ಪೂನ್ನ ಸಹಾಯದಿಂದ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಸಿಂಪಲ್ ಆ್ಯಂಡ್ ಟೇಸ್ಟಿ ಆಗಿರೋಂಥ ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡೋಂಥ ಪನ್ನೀರ್ ಟಿಕ್ಕಾ ರೆಡಿ ಆಗುತ್ತೆ. ಇದಕ್ಕೆ ನೀವು ಸಿಕ್ಕಾಪಟ್ಟೆ ಕಷ್ಟಪಡಬೇಕಂತೇನಿಲ್ಲ. ಆ್ಯಕ್ಚುಲಿ ವೆರಿ ಸಿಂಪಲ್, ವೆರಿ ಕ್ವಿಕ್ ರೆಸಿಪಿ, ಪ್ರೋಟೀನ್ ಫುಲ್ ಆಗಿರುವಂಥ ಒಂದು ರೆಸಿಪಿ. ಈ ಪನ್ನೀರ್ ಟಿಕ್ಕಾ ಮಾಡಬೇಕಾದ್ರೆ ನಾನೆಲ್ಲೂ ಸಾಲ್ಟ್ನ ಸ್ಟಾರ್ಟಿಂಗಲ್ಲಿ ಬಳಸಲಿಲ್ಲ. ಯಾಕಂದರೆ ನಾನು ಬಳಸಿರೋ ಎಲ್ಲ ಮಸಾಲೆ ಪದಾರ್ಥದಲ್ಲೂ ಪೌಡರ್ಸ್ನಲ್ಲಿ ಸಿಕ್ಕಾಬಟ್ಟೆ ಸಾಲ್ಟ್ ಇದೆ. ಆ್ಯಂಡ್ ಅದ್ರ ಜೊತೆಗೆ ನಾನು ಈ ಪನ್ನೀರ್ ತಯಾರಿಸ್ಕೊಂಡಾಗ ಸಾಲ್ಟ್ನ ಜಾಸ್ತಿನೇ ಹಾಕಿ ತಯಾರಿಸಿದ್ದೆ. ಲಾಸ್ಟಿಗೆ ಕೂಡ ಸಾಲ್ಟ್ ಆ್ಯಡ್ ಮಾಡಿದ್ನಲ್ಲ, ಹಾಗಾಗಿ ನಾನು ಮಧ್ಯದಲ್ಲೆಲ್ಲೂ ಸಾಲ್ಟ್ ಆ್ಯಡ್ ಮಾಡಿಲ್ಲ. ನೀವು ಈ ರೆಸಿಪಿ ಮಾಡಬೇಕಾದ್ರೆ ನಿಮಗೆ ಸಾಲ್ಟ್ ಬೇಕು ಅಂತ ಹೇಳಿದ್ರೆ ಮಧ್ಯದಲ್ಲಿ ನೀವು ಸಾಲ್ಟ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು, ಆದರೆ ಹೆಚ್ಚು ಆ್ಯಡ್ ಮಾಡಬೇಡಿ. ಇಷ್ಟೊಂದು ಸಿಂಪಲ್ ಹಾಗೆಯೇ ಟೇಸ್ಟಿ ಜೊತೆಗೆ ಪ್ರೋಟೀನ್ ರಿಚ್ ಆಗಿರೋಂಥ ಪನ್ನೀರ್ ಟಿಕ್ಕಾ ರೆಸಿಪಿನ ನೀವು ಕೂಡ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತಂತ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಮತ್ತಷ್ಟು ಹೆಲ್ದಿ, ಟೇಸ್ಟಿ ಆ್ಯಂಡ್ ಜಿಮ್ ಫ್ರೆಂಡ್ಲಿ ರೆಸಿಪೀಸ್ಗೋಸ್ಕರ ಐಶ್ವರ್ಯ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಐಶ್ವರ್ಯ ಚಾನಲ್. ಎಲ್ರಿಗೂ ಒಳ್ಳೆಯದಾಗಲಿ.